ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿ ಟಿ ರವಿ ನಡುವೆ ಬಹಳಷ್ಟು ಒಂದು ವಾಕ್ಸಮರ ನಡೆಯಿತು. ಅವ್ಯಾಚ್ಯ ಶಬ್ದಗಳ ಬಳಕೆಯೂ ಕೂಡ ಆಯಿತು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ರೂಪಾ ಶಶಿಧರ್ ಅವರು ಇದ್ದಾರೆ. ಪ್ರಮುಖವಾಗಿ ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಒಂದು ಅವ್ಯಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಅಂತ ಇವತ್ತು ಪರಿಷತ್ತಲ್ಲಿ ದೊಡ್ಡ ಮಟ್ಟದ ಒಂದು ಕೋಲಾಹಲದ ಸೃಷ್ಟಿಯಾಗಿದೆ ಮೇಡಮ್. ಯಾರೇ ಆಗಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರನ್ನ, ಜನಪ್ರತಿನಿಧಿ ಆಗಿರುವಂಥವ್ರನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಿಳೆಯರ ಸ್ಪಂದಿಸುವಂಥ ಸರ್ಕಾರದಲ್ಲೂ ಒಂದು ಭಾಗವಾಗಿರುವಂಥವ್ರನ್ನ ಏನೇ ವಿರೋಧ ಇದ್ರೂ ಕೂಡ ಖಂಡಿತ ನಾವು ಸದನ ನಡೆಯುವಾಗ ವಿಚಾರಗಳು ಬರುತ್ತೆ, ಪರ ವಿರೋಧ ಮಾತಾಡ್ತೀವಿ, ಚರ್ಚೆ ಆಗುತ್ತೆ, ಗದ್ದಲ ಆಗುತ್ತೆ. ಹಾಗನ್ಬಿಟ್ಟು ವೈಯಕ್ತಿಕವಾಗಿ ಯಾರೂ ಆಪಾದನೆಗಳನ್ನು ಮಾಡಲ್ಲ. ನನಗೆ ಸಿ ಟಿ ರವಿ ಅವ್ರಿಗಿದ್ದ ಅನುಭವ, ಅವರ ರಾಜಕೀಯವಾಗಿರುವಂಥ ವಿಚಾರವಂತಿಕೆ ಎಲ್ಲ ನೋಡಿದಾಗ ಮಹಿಳೆಯರ ಬಗ್ಗೆ ಇಷ್ಟು ಕೇವಲವಾಗಿ ಮತ್ತು ಒಂದು ಹೆಣ್ಮಗುನ ಒಂದು ತಾಯಿಯ ಸ್ಥಾನದಲ್ಲಿ ಕಾಣುವಂಥ ಒಂದು ಹೆಣ್ಮಗುನ ಗೌರವವಾಗಿ ನಡ್ಕೋಬೇಕು ಅನ್ನುವಂಥ ಸಂಸ್ಕಾರ ಅವರಲ್ಲಿ ಇಲ್ವಾ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಜನಪ್ರತಿನಿಧಿ ಅಂದರೆ ಎಷ್ಟೋ ಜನ ಅವ್ರನ್ನ ಆಯ್ಕೆ ಮಾಡಿ ಸದನಕ್ಕೆ ಜನರ ಕಷ್ಟ ಸುಖ ಕುಂದುಕೊರತೆಗಳು ವಿಚಾರಿಸ್ಲಿ, ಸ್ಪಂದಿಸ್ಲಿ ಅಂತ ಇಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಜನಸಾಮಾನ್ಯರ ಬಗ್ಗೆ ಯಾವ ರೀತಿ ಅವರಿಗೆ ಗೌರವ ಇದೆ ಅನ್ನೋದು ತೋರಿಸುತ್ತೆ. ಸಾಮಾನ್ಯ ವರ್ಗದವ್ರನ್ನ ಕಷ್ಟ ಅಂತ ಬಂದಾಗ ಯಾವ ರೀತಿ ಇವರು ಗೌರವವಾಗಿ ನಡ್ಕೋತಾರೆ ಅಂತ ಕೂಡ ಇವರ ಸಂಸ್ಕಾರ ತೋರಿಸುತ್ತೆ ಅಂತ ನನ್ಗನ್ಸುತ್ತೆ. ಮೇಡಮ್, ಈ 10 ದಿನಗಳ ಒಂದು ಸದನ ಏನಿದೆ ಸಂಪೂರ್ಣವಾಗಿ ಇಂಥದ್ರಲ್ಲೇ ಹಾಳಾಗಿರ್ತಕ್ಕಂಥದ್ದು ಮೇಡಮ್. ಅದರಲ್ಲೂ ಕೂಡ ಪರಿಷತ್ ಅನ್ನೋದು ಚಿಂತಕರ ಚಾವಡಿ ಅಂತಾರೆ, ವಿದ್ಯಾವಂತರು ಬುದ್ಧಿವಂತರು ಇರ್ತಕ್ಕಂಥ ಸದನ ಅದು. ಅಲ್ಲೇ ಇಂಥ ಒಂದು ಪದ ಬಳಕೆಗಳು, ಈ ರೀತಿಯ ಒಂದು ಗಲಾಟೆ ಗದ್ದಲ ಏನ್ ಮೆಸೇಜ್ ಹೋಗುತ್ತೆ ಮೇಡಮ್ ರಾಜ್ಯದ ಜನಕ್ಕೆ? ಒಂದು ಸದನ ಅಂದಾಗ ವಿಧಾನ ಸಭೆ ಆಗಿರಲಿ, ವಿಧಾನ ಪರಿಷತ್ ಆಗಿರಲಿ, ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ, ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಆಗುವಂಥ ಆರೋಗ್ಯಕರ ವಾತಾವರಣ ಮಾತ್ರ ಇಲ್ಲಿ ಸೃಷ್ಟಿ ಆಗಬೇಕು.